ಮಗು, ನಿಮ್ಮ ದಿನವು ಹಲವು ವಿಷಯಗಳನ್ನು ಒಳಗೊಂಡಿದೆ. ನೀವು ದಿನವಿಡೀ ಅಧ್ಯಯನ, ಕೆಲಸ, ಆಟಗಳು ಇತ್ಯಾದಿ ಹಲವು ಚಟುವಟಿಕೆಗಳಲ್ಲಿ ತೊಡಗುತ್ತೀರಾ. ಕೆಲವೊಮ್ಮೆ ನಮ್ಮೊಂದಿಗೆ ಸಮಸ್ಯೆಗಳು ಎದುರಾದಾಗ, ಜೀವನದಲ್ಲಿ ಸವಾಲುಗಳು ಬಂದಾಗ ನೀವು ಒಳಗೆ ಒಂಟಿತನವನ್ನು ಅನುಭವಿಸುತ್ತೀರಾ. ಆದರೆ ನಿಮ್ಮ ಹೆತ್ತವರೊಂದಿಗೆ ಮಾತನಾಡುವುದಿಲ್ಲ. ಆದರೆ ಅದೆಷ್ಟೋ ಬಾರಿ ನೀವು ನಿಮ್ಮ ಪೋಷಕರೊಂದಿಗೆ ಮನದ ಮಾತು ಹಂಚಿಕೊಳ್ಳುವುದಿಲ್ಲ. ಅವರೊಂದಿಗೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಕಳೆಯಿರಿ. ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ. ಪೋಷಕರಿಗೆ ನೀವು ತುಂಬ ಪ್ರಿಯರು. ಅವರಿಗೆ ನಿಮ್ಮ ಸಮಯ, ಮಾತುಗಳು ಮತ್ತು ಹತ್ತಿರವಾಗಿರುವುದು ಬಹಳ ಮುಖ್ಯವಾಗಿದೆ. ಶಾಶ್ವತವಾಗಿ ನಿಮ್ಮ ಸಂತೋಷವನ್ನು ಹೊರತುಪಡಿಸಿ ಏನನ್ನೂ ಅವರ ಆಸೆಗಳು ಬೇರೆ ಯಾವುದೂ ಇಲ್ಲ ಮಗು. ಅವರು ಬಯಸುವುದೇ ನಿಮ್ಮ ಸಂತೋಷವನ್ನು. ಒಟ್ಟಾರೆ ನಿನಗೆ ಹೇಳುವುದಾದರೆ, ನೀವು ದಿನವನ್ನು ಬೇರೆ ವಿಷಯಗಳಲ್ಲಿ ಕಳೆಯುತ್ತಿದ್ದರೂ ನಿಮ್ಮ ಹೆತ್ತವರಿಗೆ ಕೂಡ ಸಮಯವನ್ನು ಕೊಡಿ. ಅವರು ನಿಮ್ಮ ಸಮಸ್ಯೆಗಳಿಗೆ ಬೆಂಬಲ, ನಿಮ್ಮ ಜೀವನಕ್ಕೆ ಶಕ್ತಿ. ಅವರ ಪ್ರೀತಿಯ ಉದ್ದೇಶ ಸದಾ ನಿಮ್ಮ ಸಂತೋಷಕ್ಕೆ ಮಾತ್ರ ಆಗಿರುತ್ತದೆ ಮಗು. ಸಂಪೂರ್ಣವಾಗಿರುವುದು ಕಠಿಣ ವಿಷಯವಾದರೂ, ಯಾವ ಕೆಲಸದಲ್ಲಿದ್ದರೂ ಅದನ್ನು ಸಂಪೂರ್ಣ ಮಾಡುವುದು ಸುಲಭವಲ್ಲ ಮಗು. ಅದಕ್ಕೆ ಶ್ರಮ ಬೇಕೇ ಬೇಕು. ಒಂದು ದಿನ ಖಂಡಿತವಾಗಿಯೂ ಕೆಲಸವು ಬಾಬಾ ಆಗುತ್ತದೆ, ಆಸಕ್ತಿದಾಯಕವಾಗಿ ಎಂದು ನೀನು ಹೇಳುತ್ತೀಯ. ಆದರೆ ನೀವು ನಿಜವಾಗಿ ಪ್ರಯತ್ನಿಸಿದರೆ ಅದೇ ಕೆಲಸ ನಿಮ್ಮಿಂದ ಒಮ್ಮೆ ಖುಷಿ ಮತ್ತು ಆಸಕ್ತಿದಾಯಕವಾಗುತ್ತದೆ. ನೀವು ಮೊದಲು ಅದರ ಮೇಲೆ ಕೆಲಸ ಪ್ರಾರಂಭ ಮಾಡಬೇಕು. ಆರಂಭವೇ ಮುಖ್ಯ ಮಗು. ನೀವು ಕೆಲಸಕ್ಕೆ ಕೈ ಹಾಕಿದಾಗಲೇ ಬದಲಾವಣೆ ಶುರುವಾಗುತ್ತದೆ. ನನ್ನ ಪ್ರೀತಿಯ ಮಗುವೇ, ಯಾವುದಾದರೂ ಕೆಲಸವನ್ನು ನಿಜವಾಗಿಯೂ ಕೆಲಸ ಮಾಡಲು ಪ್ರಾರಂಭಿಸದೆ ಬಿಡುವುದು ನಿನ್ನ ಮೂರ್ಖತನದ ಕೆಲಸ. ಕೆಲಸ ಮಾಡಲು ಪ್ರಯತ್ನಿಸದೆ ಬಿಟ್ಟು ಬಿಡುವುದು ದೊಡ್ಡ ತಪ್ಪು. ಪ್ರಯತ್ನವಿಲ್ಲದೆ ಯಶಸ್ಸುಗಳು ಸಿಗುವುದಿಲ್ಲ. ಕೆಲಸ ಎಷ್ಟೇ ಕಷ್ಟವಾದರೂ ಅದು ಪ್ರಾರಂಭಿಸಿದಾಗ ಸುಲಭವಾಗಿ ಹಾಗೂ ಆಸಕ್ತಿಯುತವಾಗಿ ಆಗುತ್ತದೆ. ಪ್ರಯತ್ನಿಸದೆ ಬಿಟ್ಟು ಬಿಡುವುದು ಮೂರ್ಖತನ ಮಗು. ಹೀಗಾಗಿ ಧೈರ್ಯದಿಂದ ಆರಂಭಿಸು. ಹಾಗೆ ಯಾವುದೇ ಪ್ರಾಣಿ ಬಹಳ ಭರವಸೆ ಮತ್ತು ಪ್ರೀತಿಯಿಂದ ನಿಮ್ಮ ಹತ್ತಿರ ಬಂದಾಗ, ಪ್ರಾಣಿಗಳು ನಿಷ್ಠೆಯಿಂದ, ಪ್ರೀತಿಯಿಂದ ನಿಮ್ಮ ಬಳಿಗೆ ಬರುತ್ತವೆ. ಅವುಗಳ ಜೊತೆ ಎಂದಿಗೂ ಕಠಿಣವಾಗಿ ವರ್ತಿಸಬೇಡ. ಅವುಗಳು ನೋಯಿಸಬೇಡ. ಕೆಟ್ಟ ರೀತಿಯಲ್ಲಿ ವರ್ತಿಸಬೇಡ. ನಾನು ಪ್ರತಿಯೊಂದು ಜೀವಿಯಲ್ಲೂ ಇದ್ದೇನೆ. ಪ್ರತಿಯೊಂದು ಜೀವಿಯಲ್ಲೂ ದೇವರ ಅಂಶವಿದೆ. ಪ್ರಾಣಿಗಳಿಗೂ ಗೌರವವನ್ನು ಕೊಡಬೇಕು. ನೀವು ಅವುಗಳ ಜೊತೆ ಇರಲು ಇಷ್ಟಪಡದಿದ್ದರೆ ಅವುಗಳಿಂದ ದೂರ ಸರಿಯಿರಿ. ಪ್ರಾಣಿಗಳನ್ನು ಇಷ್ಟಪಡದಿದ್ದರೂ ಸಹ ಅವುಗಳಿಗೆ ತೊಂದರೆಯನ್ನು ಕೊಡಬೇಡಿ. ಶಾಂತವಾಗಿ ದೂರ ಉಳಿಯಿರಿ. ಆದರೆ ಕೂಗಾಡುವುದು ಮತ್ತು ಹೊಡೆಯುವುದು ದೊಡ್ಡ ಪಾಪ ಮಗು. ಪ್ರಾಣಿಗಳನ್ನು ಬೈದು, ಹೊಡೆದು ಅಥವಾ ಕಿರುಕುಳ ಕೊಡುವುದು ಅದು ದೊಡ್ಡ ಪಾಪ. ಪ್ರಾಣಿಗಳನ್ನು ಪ್ರೀತಿಯಿಂದ ಸ್ವೀಕರಿಸಿರಿ. ಇಷ್ಟವಿಲ್ಲದಿದ್ದರೆ ನೋವನ್ನು ಕೊಡಬೇಡಿ. ಇದು ದೇವರ ಸೃಷ್ಟಿಯೆಂದೇ ಗೌರವಿಸಿ ಮಗು. ಮಾಲೀಕ ಪ್ರತಿಯೊಬ್ಬ ವ್ಯಕ್ತಿಗೂ ವಿಭಿನ್ನ ಪ್ರತಿಭೆಯನ್ನು ನೀಡಿದ್ದಾನೆ. ಮಾಲೀಕ ಎಲ್ಲರಿಗೂ ಒಂದೊಂದು ವಿಶೇಷವಾದ ದಕ್ಷತೆ, ಗುಣ, ಶಕ್ತಿಯನ್ನು ಕೊಟ್ಟಿದ್ದಾನೆ. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳುವುದು ಮತ್ತು ದುಃಖಿತವಾಗುವುದು ದೊಡ್ಡ ತಪ್ಪು ಮಗು. ಇತರರ ಸಾಧನೆಯನ್ನು ನೋಡಿ ನಿಮ್ಮನ್ನು ಕಡಿಮೆ ಎಂದುಕೊಳ್ಳಬೇಡ. ತಪ್ಪು. ಪ್ರತಿಯೊಬ್ಬರಲ್ಲೂ ತನ್ನದೇ ಆದ ವೈಶಿಷ್ಟ್ಯವಿದೆ. ಎಲ್ಲರಿಗೂ ಒಂದೇ ರೀತಿಯ ಮುಖ ಇರುವುದಿಲ್ಲ ಮಗು. ಹೇಗೆ ಪ್ರತಿಯೊಬ್ಬರ ಮುಖ ವಿಭಿನ್ನವಾಗಿರುತ್ತದೆಯೋ ಹಾಗೆ ಪ್ರತಿಭೆಯೂ ಕೂಡ ವಿಭಿನ್ನವಾಗಿರುತ್ತದೆ. ಅದೇ ರೀತಿ ಪ್ರತಿಭೆಯೂ ಇರುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು. ಯಾರಿಗೂ ಒಂದೇ ರೀತಿಯ ಸಾಮರ್ಥ್ಯ, ಶಕ್ತಿ ಇರುವುದಿಲ್ಲ ಎಂಬುದನ್ನು ನೀನು ಅರ್ಥಮಾಡಿಕೊಳ್ಳಬೇಕು. ನೀವು ನಿಮ್ಮದೇ ಆದ ರೀತಿಯಲ್ಲಿ ಒಳ್ಳೆಯವರಾಗಿದ್ದೀರಾ. ನಿಮ್ಮದೇ ಆದ ಗುಣಗಳು, ಶಕ್ತಿಗಳು ನಿಮಗೆ ಇವೆ. ನೀವು ನಿಮ್ಮ ರೀತಿಯಲ್ಲಿ ಮೌಲ್ಯವಂತರಾಗಿದ್ದೀರಾ ಮಗು. ನೀನು ಒಳ್ಳೆಯ ವ್ಯಕ್ತಿ. ನೀನು ಆ ವ್ಯಕ್ತಿಯನ್ನು ಇಷ್ಟಪಡುವುದಿಲ್ಲ. ಕೆಲವೊಮ್ಮೆ ನಿಮ್ಮಿಂದ ಯಾರಾದರೂ ಇಷ್ಟವಾಗದೇ ಇರಬಹುದು. ನಾನು ಆ ವ್ಯಕ್ತಿಯನ್ನು ನಿನ್ನ ಜೀವನದಲ್ಲಿ ಏಕೆ ಬಿಡುತ್ತೇನೆ ಎಂದು ನನ್ನನ್ನು ಕೇಳುತ್ತೀರಾ ಅಲ್ಲವೇ? ನಾನು ನಿನ್ನ ಗುರು ಹೇಳುತ್ತಿದ್ದೇನೆ ಕೇಳು. ಅವನನ್ನು
ನನ್ನ ಜೀವನಕ್ಕೆ ಏಕೆ ತಂದೆ ಎಂದು ನೀನು ಪ್ರಶ್ನಿಸುತ್ತೀಯಾ? ಆದರೆ ನೀನು ಅದೇ ವ್ಯಕ್ತಿಯನ್ನು ಬೇರೆಯವರ ಜೀವನದಲ್ಲಿ ನೋಡಿದಾಗ, ಅಂದರೆ ಆ ವ್ಯಕ್ತಿ ಬೇರೆ ಜನರ ಜೀವನದಲ್ಲಿ ಸಂತೋಷ ನೀಡುವುದನ್ನು ನೀನು ನೋಡಿದಾಗ, ನೀನು ಆ ಸ್ನೇಹಿತರ ಪರ ವ್ಯಕ್ತಿಯನ್ನು ನನಗೆ ಉಡುಗೊರೆಯಾಗಿ ನೀಡಲು ಸಾಧ್ಯವಿಲ್ಲವೇ ಎಂದು ಕೇಳುತ್ತೀಯಾ? ಮತ್ತೆ ದೇವರನ್ನು ಕೇಳುತ್ತೀಯಾ, ನನಗೂ ಅಂಥ ಒಳ್ಳೆಯ ಸ್ನೇಹಿತರನ್ನು ವ್ಯಕ್ತಿಯನ್ನು ಕೊಡು ಎಂದು. ನನ್ನ ಪ್ರೀತಿಯ ಮಗುವೇ, ಸತ್ಯ ತಿಳಿದಿದೆ. ಸಮಸ್ಯೆ ಆ ವ್ಯಕ್ತಿಯದಲ್ಲ, ಆದರೆ ನಿಜವಾದ ಸಮಸ್ಯೆ ಆ ವ್ಯಕ್ತಿಯಲ್ಲೂ ಕೂಡ ಇಲ್ಲ. ಅದು ನೀನು ಸಂತೋಷವಾಗಿರದ ಕಾರಣ. ಸಮಸ್ಯೆಯ ಮೂಲ ನಿನ್ನ ಅಸಮಾಧಾನ. ಒಳಗೆ ಶಾಂತಿ ಇಲ್ಲದ ಕಾರಣ ನೀನು ಹೊರಗಿನವರನ್ನು ತಪ್ಪು ಹಿಡಿಯುತ್ತೀಯಾ? ನಿಮ್ಮಲ್ಲಿ ಏನಿದೆಯೋ ಅದರೊಂದಿಗೆ, ಇತರರ ಬಳಿ ಏನಿದೆಯೋ ಅದರೊಂದಿಗೆ ನೀವು ದುಃಖಿತರಾಗುತ್ತೀರಾ? ನಿನಗೆ ಏನು ಇದೆ ಎಂಬುದರಿಂದ ಸಂತೋಷ ಪಡುವ ಬದಲು ನಿನಗೆ ಇಲ್ಲದ್ದನ್ನು ನೋಡಿ ಬೇಸರವನ್ನು ಪಡುತ್ತೀಯಾ? ನೀನು ಅಸಮಾಧಾನವೇ ನಿನ್ನ ಸಮಸ್ಯೆಯ ಮೂಲ. ಇತರರನ್ನು ಹೋಲಿಸದೆ ನಿನ್ನೊಳಗೆ ಶಾಂತಿಯನ್ನು ಕಾಪಾಡಿಕೊ. ಆಗ ನೀನು ಯಾರ ಸಂತೋಷವನ್ನು ಕಂಡರೂ ಅಸಹ್ಯವನ್ನು ಪಡುವುದಿಲ್ಲ. ಜನರು ದೇವರನ್ನು ಮರೆತು ಬಿಟ್ಟಾಗ, ಜಗತ್ತು ತಮ್ಮಿಂದಲೇ ನಡೆಯುತ್ತಿದೆ ಎಂದು ಭಾವಿಸಿದಾಗ, ಎಲ್ಲವೂ ತಮ್ಮ ಶಕ್ತಿಯಿಂದ, ತಮ್ಮ ಬುದ್ಧಿವಂತಿಕೆಯಿಂದ ಮಾತ್ರ ನಡೆಯುತ್ತಿದೆ ಎಂದು ಅಹಂಕಾರದಿಂದ ಭಾವಿಸಿದಾಗ, ಐಷಾರಾಮಿಗಳ ಕ್ರೂರ ಆಲೋಚನೆಯಿಂದ ಅವರು ಅಪ್ರಬುದ್ಧತೆಯನ್ನು ಹಾಳು ಮಾಡಿದಾಗ, ಅಧಿಕಾರ, ಐಶ್ವರ್ಯ ಮತ್ತು ಅಹಂಕಾರದ ಮನಸ್ಸಿನಿಂದ ಅವರು ನಿರಪರಾಧಿಗಳ ಬದುಕನ್ನು ಹಾಳು ಮಾಡಿದಾಗ, ಅಂದರೆ ಮಾಲೀಕ ದೇವರು ಇದ್ದಾನೆ ಎಂದು ಅವರಿಗೆ ಅರಿತುಕೊಳ್ಳುವ ಮೂಲಕ ತನ್ನ ಶಕ್ತಿಯನ್ನು ತೋರಿಸಲು ಪ್ರಾರಂಭಿಸುತ್ತಾನೆ. ಆಗ ದೇವರು ತನ್ನ ಶಕ್ತಿಯನ್ನು ತೋರಿಸಿ ನಾನು ಇದ್ದೇನೆ ಎಂದು ಅವರಿಗೆ ನೆನಪು ಮಾಡಿಸುತ್ತಾನೆ. ಜನರು ದೇವರನ್ನು ಮರೆತರೂ ಅಹಂಕಾರದಲ್ಲಿ ಮುಳುಗಿದರೂ ದೇವರು ತಮ್ಮ ಶಕ್ತಿಯ ಮೂಲಕ ಅವರಿಗೆ ಪಾಠವನ್ನು ಕಲಿಸುತ್ತಾನೆ. ನೀವು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಮತ್ತು ಗಮನದಿಂದ ಹತ್ತಿದರೆ ಮುಂದಿನ ಮಹಡಿಯನ್ನು ಸುರಕ್ಷಿತವಾಗಿ ತಲುಪುವುದು ಸುಲಭವಾಗುತ್ತದೆ. ಯಾವ ಕೆಲಸವಾಗಿದ್ದರೂ ಹಂತ ಹಂತವಾಗಿ ಜಾಗರೂಕತೆಯಿಂದ ಮಾಡಿದರೆ ಯಶಸ್ಸು ಖಚಿತವಾಗಿ ಸಿಗುತ್ತದೆ. ಮಗು, ಮೆಟ್ಟಿಲುಗಳನ್ನು ಮಧ್ಯದಲ್ಲಿ ಬಿಟ್ಟು ದೂರದ ಮೆಟ್ಟಿಲುಗಳನ್ನು ನೆಗೆಯಲು ಪ್ರಯತ್ನಿಸಿದಾಗ, ಮಧ್ಯದ ಹಂತಗಳನ್ನು ಬಿಟ್ಟು ನೇರವಾಗಿ ದೊಡ್ಡ ಸಾಧನೆಗೆ ನೀನು ಜಿಗಿಯಲು ಪ್ರಯತ್ನಿಸಿದಾಗ ನೀವು ಹೊರೆಯನ್ನು ಅನುಭವಿಸುತ್ತೀರಾ? ಮೇಲಾಗಿ ಜಾರಿ ಬಿದ್ದು ಮಧ್ಯದಲ್ಲಿ ಬೀಳಬಹುದು. ಒತ್ತಡ ಹೆಚ್ಚಾಗುತ್ತದೆ. ವಿಫಲತೆ ಮತ್ತು ಕುಸಿತ ಎದುರಾಗಬಹುದು. ಅದು ಯಾವುದೇ ಕೆಲಸವಾಗಿರಬಹುದು. ಮಗು, ಇದು ಜೀವನದ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಅಧ್ಯಯನ, ಕೆಲಸ, ಕನಸು, ಗುರಿ. ಹಗಲುಗನಸುಗಳ ಹಿಂದೆ ಮೂರ್ಖತನದಿಂದ ಹಾರುವ ಬದಲು ಅಸಾಧ್ಯವಾದ ಕನಸುಗಳನ್ನು ತಕ್ಷಣ ಪಡೆಯಲು ಅಜಾಗರೂಕರಾಗಿ ಓಡಬೇಡಿ. ಪ್ರತಿ ಹೆಜ್ಜೆಗೂ ಎಚ್ಚರಿಕೆಯಿಂದ ಬೆಳೆಯಬೇಕು. ಸಹನೆ, ಕ್ರಮಬದ್ಧತೆ ಮತ್ತು ಶಿಸ್ತಿನಿಂದ ಮುಂದುವರಿಯಬೇಕು. ಮಗು, ನೀನು ಉದ್ದೇಶಪೂರ್ವಕವಾಗಿ ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ. ಅದು ತಿಳಿಯದೆ ಸಂಭವಿಸಿದೆ. ನೀನು ತಪ್ಪು ಮಾಡಿದರೂ ಅದು ನಿನ್ನ ಮನಸ್ಸಿನಿಂದ ಅಲ್ಲ, ಅಜ್ಞಾನದಿಂದ ಎಂದು ತಿಳಿದುಕೊಳ್ಳಬೇಕು. ಅವರು ನಿನ್ನ ಮೇಲೆ ಕೋಪಗೊಂಡಿದ್ದಾರೆ ಎಂದು ಚಿಂತಿಸಬೇಡ. ಇತರರು ಕೋಪಗೊಂಡರೂ ನೀನು ಬೇಸರಿಸಬೇಡ. ಶೀಘ್ರದಲ್ಲೇ ಅವರಿಗೆ ಸತ್ಯ ಮತ್ತು ನೀನು ಎಷ್ಟು ಪ್ರಾಮಾಣಿಕ ಎಂದು ತಿಳಿಯುತ್ತದೆ. ಮಗು, ಭಯ ಮತ್ತು ಗೌರವ ಎರಡು ಬೇರೆ ಬೇರೆ ವಿಷಯಗಳು. ನೀನು ತಪ್ಪಾಗಿ ಯೋಚಿಸಿದ್ದೀಯಾ? ಮಗು, ನಿಮ್ಮ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಾ ನಿಮ್ಮ ಹೋರಾಟಗಳು, ಚಿಂತೆಗಳು ಮತ್ತು ನಿದ್ರೆಯಿಲ್ಲದ ರಾತ್ರಿಗಳು ನನಗೆ ತಿಳಿದಿದೆ. ನೀನು ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಚಿಂತೆಯಿಂದ ಕಂಗೆಟ್ಟು ನಿದ್ದೆಯಿಲ್ಲದೆ ಕಷ್ಟಪಡುತ್ತಿರುವುದನ್ನು ನಾನು ನೋಡಿದ್ದೇನೆ. ನಿಮ್ಮ ಎಲ್ಲ ಹಣಕಾಸಿನ ಸಾಲಗಳು ಕೊನೆಗೊಳ್ಳುತ್ತವೆ. ನನ್ನ ಅನುಗ್ರಹದಿಂದ ಬೇಗ ನಿನ್ನ ಸಾಲ ಸಮಸ್ಯೆಗಳು ಮುಗಿಯುತ್ತವೆ. ನನ್ನಲ್ಲಿ ನಂಬಿಕೆ ಇಡು. ನೀನು ಬೇಗ ಗುಣಮುಖನಾಗಿ ನಿನ್ನ ಜೀವನದ ಅತ್ಯುತ್ತಮ ದಿನಗಳನ್ನು ಕಳೆಯುವೆ. ದೇವರ ಮೇಲೆ ಭರವಸೆ ಇಡು. ಸಂಕಷ್ಟ ಕಡಿಮೆಯಾಗುತ್ತದೆ. ಮುಂದೆ ಸಂತೋಷದ ದಿನಗಳು ಕೂಡ ಬರುತ್ತವೆ. ಒಳ್ಳೆಯ ಕೆಲಸಗಳನ್ನು ನೀನು ಮಾಡು
ಮತ್ತು ಕನಿಷ್ಠ ಇಂದಿನಿಂದಲಾದರೂ ಅನಗತ್ಯ ಸಾಲಗಳನ್ನು ಎಂದಿಗೂ ಮಾಡಬೇಡ. ಒಳ್ಳೆಯ ಕೆಲಸಗಳನ್ನು ಮುಂದುವರೆಸು. ಮುಂದೆ ಬೇಡವಾದ ಸಾಲಗಳನ್ನು ತೆಗೆದುಕೊಳ್ಳಬೇಡ. ನಿನ್ನ ಮೇಲೆ ಹೊರೆ ಹಾಕಿಕೊಳ್ಳಬೇಡ ಮಗು. ನಿನ್ನ ಜೀವನವನ್ನು ಇನ್ನಷ್ಟು ಕಷ್ಟಪಡಿಸುವ ರೀತಿಯಲ್ಲಿ ಅನಾವಶ್ಯಕವಾಗಿ ಹೊರೆಯನ್ನು ಹೊತ್ತುಕೊಳ್ಳಬೇಡ. ದೇವರು ನಿನ್ನ ಸಂಕಷ್ಟಗಳನ್ನು ಅರಿತಿದ್ದಾನೆ. ಸಾಲ ಮತ್ತು ಚಿಂತೆಗಳು ಬೇಗ ಮುಗಿಯುತ್ತವೆ. ನಂಬಿಕೆಯನ್ನು ಇಟ್ಟು ಒಳ್ಳೆಯ ಕೆಲಸ ಮಾಡುತ್ತಾ ಹೋದರೆ ಸುಂದರ ದಿನಗಳು ಮುಂದೆ ಇವೆ. ಆದರೆ ಇನ್ನು ಮುಂದೆ ಅನಾವಶ್ಯಕವಾಗಿ ಸಾಲಗಳಲ್ಲಿ ನೀನು ಬೀಳಬೇಡ ಮಗು. ಎಲ್ಲ ಒಳ್ಳೆಯದೇ ಆಗುತ್ತದೆ. ನಾನು ನಿನ್ನೊಂದಿಗಿದ್ದೇನೆ. ಶುಭವಾಗಲಿ. ಶುಭ ದಿನ. ಶುಭೋದಯ.